ದರ್ಶನ್ ಬೇಲ್ವಾ ವಿಷಯ ಏನಾಗುತ್ತೆ ಅನ್ನುವಂತಹ ಕುತೂಹಲದ ಬೆನ್ನಲ್ಲೇ ಸಿ.ವಿ. ನಾಗೇಶ್ ಅವರು ಪ್ರತ್ಯಕ್ಷದರ್ಶಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೌಂಟರ್ ಮಾಡ್ತಾ ಇದ್ರು ಮತ್ತು ಆ ಇಡೀ ಕ್ರೈಮ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಅಂಶಗಳನ್ನು ಹೇಳ್ತಾ ಇದ್ದಾರೆ. ಪ್ರಕರಣದಲ್ಲಿ ಸಾಕ್ಷಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದ್ರು ಅಂತ ಕೂಡ ಸಾಕ್ಷಿ ಅಂದ್ರೆ ವಿಟ್ನೆಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಗರಾಜು 12 ಏಟು ಮತ್ತು ಹಗ್ಗದಿಂದ ಹೊಡೆದಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ದರ್ಶನ್ ಹೆಚ್ಚಾಗಿ ಹೊಡೆದ ಬಗ್ಗೆ ಹೇಳಿಕೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಕಕ್ಷಿದಾರ ಕ್ರೌರ್ಯವನ್ನು ತೋರಿಸಿಲ್ಲ ಅನ್ನೋದನ್ನ ಅವರು ಹೇಳೋದಕ್ಕೆ ಪ್ರೂವ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ದರ್ಶನ್ ಕ್ರೌರ್ಯ ಉಳಿದ ಆರೋಪಿಗಳ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿ ಇಲ್ಲ, ಅದನ್ನ ಉಳಿದ ಆರೋಪಿಗಳ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ ಅನ್ನೋದನ್ನ ಪ್ರಾಬಬ್ಲಿ ಇವರು ಜಡ್ಜ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಏನೇನೆಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ನಿಜ ಮಮತಾ, ಯಾಕಂತ ಹೇಳಿದ್ರೆ ಸಿ.ವಿ. ನಾಗೇಶ್ ರವರು ತಮ್ಮ ಆರ್ಗ್ಯುಮೆಂಟ್ ನಲ್ಲಿ ದರ್ಶನ್ ರೋಲ್ ಏನು ಅನ್ನೋದನ್ನ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆರಂಭದಿಂದಲೂ ಕೂಡ ಪೊಲೀಸರು ತಿರ್ಚಿದ್ದಾರೆ, ಸಾಕಷ್ಟು ಸಾಕ್ಷಿಗಳನ್ನ ತಿರ್ಚಿದ್ದಾರೆ, ಇಡೀ ಪ್ರಕರಣವನ್ನ ತಿರ್ಚಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅನುಕುಮಾರ್ ಏನಿದ್ದ ಆತನ ಕೊಲೆ ನಡೆದಂತಹ ದಿನ ಧರಿಸಿದಂತಹ ಬಟ್ಟೆಗಳು ಬೇರೆ, ಆದರೆ ಇದೀಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಶವವನ್ನು ಬಿಸಾಕೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಬೇರೆ ರೀತಿಯಾದಂತಹ ಬೇರೆ ಬಟ್ಟೆಯನ್ನು ಧರಿಸಿದ್ದಾನೆ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ RR ನಗರದ ಆ ಪಟ್ಟಣಗೆರೆಯ ಶೆಡ್ ಏನಿತ್ತು ಅದು ಬಟ್ಟೆಯನ್ನು ಚೇಂಜ್ ಮಾಡುವಂತಹ ಮನೆಯ ಅನ್ನೋ ಮಟ್ಟಿಗೆ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡಿದ್ರು. ಮತ್ತೆ ಹಲವಾರು ಪ್ರತ್ಯಕ್ಷದರ್ಶಿಗಳು ಒಂದೊಂದು ರೀತಿಯ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಅನ್ನೋದನ್ನ ನ್ಯಾಯಾಧೀಶ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಮೊದಲಿಗೆ ದರ್ಶನ್ ಬಂದಂತಹ ಸಂದರ್ಭದಲ್ಲಿ ಈತನಿಗೆ ಊಟವನ್ನ ಕೊಟ್ಟು ನೀರು ಕೊಟ್ಟು ಒಂದು ವಿಡಿಯೋವನ್ನ ಮಾಡಿ ಸ್ಟೇಷನ್ಗೆ ಬಿಡಿ ಅಂತ ಹೇಳಿದ್ರು. ಆದ್ರೆ ಇದೆಲ್ಲೂ ಕೂಡ ಉಲ್ಲೇಖವನ್ನ ಮಾಡಲಾಗಿಲ್ಲ. ಆದ್ರೆ ಇತರ ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ಅವರ ಮರ್ಮಾಂಗಕ್ಕೆ ಹೊಡೆದ್ರು, ಕೈಯಿಂದ ಹೊಡೆದ್ರು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಪುನೀತ್ ಕೊಟ್ಟಂತಹ ಹೇಳಿಕೆ ಅಥವಾ ಮತ್ತೊಬ್ಬರು ಕೊಟ್ಟಂತಹ ಹೇಳಿಕೆಯಲ್ಲಿ ದರ್ಶನ್ ಬಂದಂತಹ ಸಂದರ್ಭದಲ್ಲಿ ಕೈಯಿಂದ ಹೊಡೆದ್ರು ಮತ್ತೆ ಹಗ್ಗದಿಂದ ಹೊಡೆದ್ರು. ಅದಾದ ಬಳಿಕ ಆ ಹಗ್ಗವನ್ನ ಕಿತ್ತುಕೊಂಡು ನಾಗರಾಜ್ ಈತ ಮ್ಯಾನೇಜರ್, ಆತ 12 ಏಟುಗಳನ್ನ ಆತನಿಗೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸ್ತಾ ಅನ್ನೋ ಮಟ್ಟಿಗೆ ಸಿ.ವಿ. ನಾಗೇಶ್ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಅಲ್ಲಿಗೆ ದರ್ಶನ್ ಹೊಡೆದಂತಹ ಏಟುಗಳು ಅದು ಕೈಯಿಂದ ಹೊಡೆದಂತಹದ್ದು ಹೆಚ್ಚುವರಿಯಾಗಿ ಅವರು ಹೊಡೆದಿಲ್ಲ ಅನ್ನೋದನ್ನ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡುವ ಕೆಲಸವನ್ನ ನ್ಯಾಯಾಧೀಶರ ಮುಂದೆ ಈ ಒಂದಷ್ಟು ಅಂಶಗಳನ್ನ ಹೇಳುವ ಕೆಲಸವನ್ನ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ಮಮತಾ, ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡಲ್ರಿ, ವಾಪಸ್ ಬರ್ತೀನಿ. ಸದ್ಯಕ್ಕೆ ನಾವೀಗಷ್ಟೇ ಹೇಳ್ತಾ ಇದ್ದೀವಿ ಅಂದ್ರೆ ದರ್ಶನ್ ಪಾತ್ರ ರೋಲ್ ಇದ್ರಲ್ಲಿ ಮಿನಿಮಮ್ಮು ಅನ್ನೋದಕ್ಕೆ ಹೇಳೋದಕ್ಕೆ ಏನೇನು ಸಪೋರ್ಟಿವ್ ಆಗಿ ಚಾರ್ಜ್ ಶೀಟ್ನ ಅಂಶಗಳನ್ನೇ ತಗೊಳ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಬಟ್ ಕನ್ವಿನ್ಸ್ ಆಗ್ತಾರ ಚರ್ಚೆ ನೋಡೋಣ. ದರ್ಶನ್ ಹೆಚ್ಚಾಗಿ ಹೊಡೆದ ಬಗ್ಗೆ ಹೇಳಿಕೆ ಇಲ್ಲ, ಮ್ಯೂಸಿಕಲ್ ಚೇರ್ ತರ ಒಬ್ಬರ ನಂತರ ಒಬ್ರು ಹೊಡೆದ್ರು ಅಂತ ಹೇಳಿಕೆ ದಾಖಲಾಗಿದೆ. ಕೈಯಿಂದ ಹೊಡೆದ್ರು, ಮರ್ಮಾಂಗಕ್ಕೆ ಹೊಡೆದ್ರು ಅಂತ ಚಾರ್ಜ್ ಶೀಟ್ ನಲ್ಲಿ ಹೇಳಿಕೆ ದಾಖಲಾಗಿದೆ. ನೋಡಿ, ರಿಮ್ಯಾಂಡ್ ಕಾಪಿ ಬಗ್ಗೆ ಅವರು ಉಲ್ಲೇಖಿಸ್ತಾ ಇದ್ದಾರೆ. ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಒಟ್ಟು ಪೊಲೀಸ್ನವರು 7 ರಿಮ್ಯಾಂಡ್ ಅಪ್ಲಿಕೇಶನ್ಗಳನ್ನು ಹಾಕೊಂಡಿದ್ರು. ಸೊ ಅದರಲ್ಲಿ ಇವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದು ಗಮನಿಸ್ತಾ ಇದ್ದೀರಾ ನೀವು, ರೇಣುಕಾ ಸ್ವಾಮಿಗೆ ನೀರು ಕೊಡಿ, ಊಟ ಕೊಡಿ ಅಂತ ಆಪ್ತರಿಗೆ ಸೂಚನೆಯನ್ನ ದರ್ಶನ್ ಕೊಟ್ಟಿದ್ರು ಅನ್ನೋ ಅಂಶವನ್ನ ಓದ್ತಾ, ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ಓದ್ತಾ ಇಲ್ಲಿ ಕೌಂಟರ್ ಮಾಡೋ ಕೆಲಸವನ್ನು ಮುಂದುವರಿಸ್ತಾ ಇದೆ ಸಿ.ವಿ. ನಾಗೇಶ್ ಅವರು. ದರ್ಶನ್ ರೇಣುಕಾ ಸ್ವಾಮಿಗೆ ಬಂದು ಕಪ್ಪಾಳಕ್ಕೆ ಹೊಡೆದ್ರು ಅನ್ನೋದ್ರ ಬಗ್ಗೆ, ಪ್ರಕರಣದಲ್ಲಿ ಸಾಕ್ಷಿ ಹೇಳಿಕೆಯನ್ನ ಕೊಟ್ಟಿರೋದ್ರ ಬಗ್ಗೆ ಕೂಡ ಅವರು ಉಲ್ಲೇಖ ಮಾಡ್ತಾ ದರ್ಶನ್ ರೋಲು ಕ್ರೌರ್ಯ ಅಟ್ಟಹಾಸದಲ್ಲಿ ಮಿನಿಮಮ್ ಇದೆ ಮತ್ತು ಇದ್ಯಾವುದು ಪೂರ್ವ ನಿಯೋಜಿತ ಅಲ್ಲ ಮತ್ತು ತಮ್ಮ ಕಕ್ಷಿದಾರನ ಮೇಲೆ 4 ಆರೋಪಗಳು ಏನಿದೆ, ಕಿಡ್ನ್ಯಾಪು, ಅಕ್ರಮ ಬಂಧನ, ಹಲ್ಲೆ, ಕ್ರೌರ್ಯ ಮತ್ತು ಕೊಲೆ ಅಂತ, ಅದೆಲ್ಲವೂ ಒಂದೊಂದಾಗಿ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಒಂದಷ್ಟು ಚಾರ್ಜ್ ಶೀಟ್ನ ಅಂಶಗಳನ್ನು ಅವರು ಉಲ್ಲೇಖಿಸ್ತಾ ಹೋಗ್ತಾ ಇದ್ದಾರೆ. ಸೊ ಅದರಲ್ಲಿ ಚಾರ್ಜ್ ಶೀಟ್ನ ಲೋಪದೋಷಗಳನ್ನು ಕೂಡ ಎತ್ತಿ ಹಿಡಿಯೋ ಕೆಲಸವನ್ನು ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ರಿಮ್ಯಾಂಡ್ ಕಾಪಿಗಳ ಬಗ್ಗೆ ಕೂಡ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಡೌಟ್ಸ್ ಅನ್ನ ರೇಸ್ ಮಾಡ್ತಾ ಇದ್ದಾರೆ. ಒಟ್ಟು ಟೋಟಲ್ ಆಗಿ 7 ರಿಮ್ಯಾಂಡ್ ಅಪ್ಲಿಕೇಶನ್ಗಳನ್ನ ಪೊಲೀಸರು ಹಾಕೊಂಡಿದ್ರು. ಸೊ ಆ 7 ಅಪ್ಲಿಕೇಶನ್ ಅಲ್ಲಿ ಸಾಕ್ಷಿ ಸಂಗ್ರಹದ ಬಗ್ಗೆ ಉಲ್ಲೇಖ ಆಗಿಲ್ಲ ಅಂತ ಹೇಳ್ತಾನೆ ರೇಣುಕಾ ಸ್ವಾಮಿಯ ಕೊಲೆ ವಿಚಾರದಲ್ಲಿ ಏನೇನಾಯ್ತು ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಹಲವು ಸಂದರ್ಭದಲ್ಲಿ ಫ್ಯಾಬ್ರಿಕೇಟೆಡ್, ಇದು ಸಾಕ್ಷಿ ಫ್ಯಾಬ್ರಿಕೇಟೆಡ್, ತಿರುಚಲಾಗಿದೆ ಅನ್ನೋದನ್ನ ಹೇಳೋದಕ್ಕೆ ಹೊರಡ್ತಾ ಇದ್ದಾರೆ. ಆರೋಪಿಗಳ ವಿಚಾರದಲ್ಲಿ ಮತ್ತು ಸ್ಟೇಷನ್ ಡೈರಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಪ್ರಶ್ನೆ ಕೇಳಿದ್ರು ಮತ್ತು ಆರೋಪಿ ಅನುಕುಮಾರ್ಗೆ ಸಂಬಂಧಪಟ್ಟಂತೆ ಅವರು ಡೌಟ್ಗಳನ್ನ ಎತ್ತುತ್ತಾ ಇದ್ದಾರೆ. ಕೊಲೆ ನಡೆದ ಜಾಗದಲ್ಲಿ ಬಟ್ಟೆ ಬದಲಾಯಿಸಿಕೊಂಡಿರೋದ್ರ ಬಗ್ಗೆ ಅವರು ಡೌಟ್ ರೇಸ್ ಮಾಡ್ತಿರೋದು. ಪಟ್ಟಣಗೆರೆ ಶೆಡ್ ಏನು ಸ್ನಾನದ ಕೋಣೆನ ಅನ್ನೋದು
ಅವರು ಕೇಳ್ತಾ ಇದ್ದಂತಹ ಪ್ರಶ್ನೆ, ವ್ಯಂಗ್ಯ ಮಾಡ್ತಾನೆ ಕೇಳ್ತಾ ಇದ್ದಾರೆ, ಇದು ಹಾಸ್ಯಾಸ್ಪದ ಅನ್ಸಲ್ವಾ ಅಂತೆಲ್ಲ ಅವರು ಅರ್ಥದಲ್ಲಿ ಕೇಳ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಹೆಚ್ಚುವರಿ ದೋಷಾರೋಪ ಪಟ್ಟಿಯಲ್ಲಿ ಲೋಪದೋಷ ಏನಾಗಿದೆ ಅನ್ನೋದು ಅವ್ರ ಪ್ರಕಾರ ಅವರು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನ, ಬಟ್ಟೆಯನ್ನು ಮ್ಯಾಚ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಆ ಫೋಟೋಗಳನ್ನು ತೋರಿಸೋದ್ರ ಮೂಲಕ ಅಂತ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದಾಗ ದರ್ಶನ್ ಜೊತೆಗೆ ಅನುಕುಮಾರ್ ಸೇರಿದಂತೆ ಉಳಿದ ಆರೋಪಿಗಳು ತೆಗೆದುಕೊಂಡಿರುವಂತಹ ಫೋಟೋ ಎಲ್ಲ ಕಡೆ ರಿವೀಲ್ ಆಗಿತ್ತು. ಬಟ್ ಈ ಫೋಟೋ ಬಗ್ಗೆನೇ ಈಗ ಡೌಟ್ಸ್ ರೇಸ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಏನ್ ಡೌಟು, ಅವ್ರು ಎತ್ತಿರುವಂತಹ ಪ್ರಶ್ನೆ ಎಷ್ಟು ವ್ಯಾಲಿಡ್ ಅನಿಸ್ತಾ ಇದೆ, ಕ್ರೂಷಿಯಲ್ ಅನಿಸ್ತಾ ಇದೆ ಇಡೀ ಪ್ರಕರಣ ಸಾಗ್ತಾ ಇರುವಂತಹ ಹಾದಿಯ ಬಗ್ಗೆ? ಮಮತಾ, ಇದೀಗ ಅಂದ್ರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೆಚ್ಚುವರಿಯಾಗಿ 1300 ಪುಟಗಳ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಒಂದಷ್ಟು ಫೋಟೋಗಳು, ಆ ಕೊಲೆ ಆರೋಪಿಗಳು ಯಾರಿದ್ರು, ಅನುಕುಮಾರ್, ರವಿ, ಇವರೆಲ್ಲರೂ ಕೂಡ ದರ್ಶನ್ ಜೊತೆ ಕೊಲೆ ಆದಂತಹ ಬಳಿಕ ಆ ಒಂದು ವಿನಯ್ನ ಒಂದು ವ್ರ್ಯಾಂಗ್ಲರ್ ಜೀಪ್ ಇದೆ, ಆ ಜೀಪ್ನ ಮುಂದೆ ನಿಂತ್ಕೊಂಡು ಆ ಫೋಟೋವನ್ನ ತೆಗೆದುಕೊಂಡಿದ್ರು. ಆ ಫೋಟೋಗಳನ್ನ ಪುನೀತ್ ಭಯದಿಂದ ಡಿಲೀಟ್ ಮಾಡಿದ್ದ. ನಾವು ಅದನ್ನ FSLಗೆ ಕಳಿಸಿ ರಿಟ್ರೀವ್ ಮಾಡುವ ಕೆಲಸವನ್ನ ಮಾಡಿದೀವಿ ಅನ್ನೋ ಮಟ್ಟಿಗೆ ಪೊಲೀಸರು ಕೂಡ ಅಭಿಪ್ರಾಯವನ್ನ ಪಟ್ಟಿದ್ರು. ಆದ್ರೆ ಇದೀಗ ಸಿ ವಿ ನಾಗೇಶ್ ಅವರು ಹೇಳ್ತಿರೋದು, ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಏನಿದೆಯಲ್ಲ ಅದರಲ್ಲಿ ಯಾವುದೇ ಇಂಪಾರ್ಟೆಂಟ್ ವಿಚಾರಗಳಿಲ್ಲ. ಪೊಲೀಸರು ಹಳೆಯ ಚಾರ್ಜ್ ಶೀಟ್ನಲ್ಲಿ ಮಾಡಿದಂತಹ ತಪ್ಪುಗಳೇನಿತ್ತಲ್ಲ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಚ್ಚುವರಿಯಾಗಿ ಈ ರೀತಿಯಾದಂತಹ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಅವತ್ತು ಮೊದಲ ಚಾರ್ಜ್ ಶೀಟ್ ನಲ್ಲಿ ಅನುಕುಮಾರ್ ಧರಿಸಿದಂತಹ ಬಟ್ಟೆಗಳೇನಿತ್ತು ಅದನ್ನ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅವತ್ತು RR ನಗರದ ಆ ಪಟ್ಟಣಗಿರಿಯ ಶೆಡ್ ನಲ್ಲಿ ಕೊಲೆಯಾದಂತಹ ದಿನ ಯಾವ ಬಟ್ಟೆಗಳನ್ನ ಧರಿಸಿದ್ದ ಅಂತ ಹೇಳಿ. ಆದ್ರೆ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಇವರು ಶವವನ್ನ ಬಿಸಾಕೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈತ ಬಟ್ಟೆಗಳನ್ನ ಬದಲಾಯಿಸಿದ್ದ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನ ಇವರು ಬರೆದಿದ್ದಾರೆ. ಅಲ್ಲಿಗೆ ಆ ಪಟ್ಟಣಗೆರೆಯ RR ನಗರದ ಶೆಡ್ ಏನಿದೆ ಇದು ಎಲ್ಲೋ ಒಂದ್ ಕಡೆ ಬಟ್ಟೆಯನ್ನು ಬದಲಾಯಿಸುವಂತಹ ಸ್ನಾನದ ಮನೆಯ ಅನ್ನೋ ಮಟ್ಟಿಗೆ ಸಿ ವಿ ನಾಗೇಶ್ ಅವರು ನ್ಯಾಯಾಲಯದಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ದರ್ಶನ್ನ ರೋಲ್ ಏನು, ದರ್ಶನ್ ಹೊಡೆದ್ರ ಇಲ್ವಾ ಅನ್ನೋದನ್ನ ಕೂಡ ನ್ಯಾಯಾಧೀಶ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಪವಿತ್ರ ಗೌಡ ಬಂದು ಚಪ್ಪಲಿ ಹೊಡೆದ್ರು, ಮತ್ತೆ ನಂದೀಶ್ ಹಗ್ದಲ್ಲಿ ಹೊಡೆದ, ಅದೇ ಹಗ್ಗದಲ್ಲಿ ದರ್ಶನ್ ಹೊಡೆದ್ರು, ಮತ್ತೆ ಕೈಯಲ್ಲಿ ಹೊಡೆದ್ರು, ಆತನ ಊಟ ಕೊಡಿ ಅಂತ ಹೇಳಿದ್ರು, ನೀರ್ ಕೊಡಿ ಅಂತ ಹೇಳಿದ್ರು, ಅದಾದ ಬಳಿಕ ಸ್ಟೇಷನ್ಗೆ ಬಿಡಿ ಅಂತ ಹೇಳಿದ್ರು. ಹೀಗಾಗಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಕಡಿಮೆ ಹೊಡೆದಿದ್ದಾರೆ, ಅದು ಕೈಯಿಂದ ಹೊಡೆದಿದ್ದಾರೆ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಕೊಡುವ ಕೆಲಸವನ್ನ ಸಿ ವಿ ನಾಗೇಶ್ ಅವರು ಮಾಡ್ತಿದ್ದಾರೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಒಟ್ಟಿನಲ್ಲಿ ದರ್ಶನ್ ಕ್ರೌರ್ಯ ಇಡೀ ಪ್ರಕರಣದಲ್ಲಿ ಮಿನಿಮಮ್ ಇದೆ ಅನ್ನೋದನ್ನ ಕೂಡ ಕನ್ವಿನ್ಸ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಈ ಎಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ SPP ಇಂದ ಹೆಂಗಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.